ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನಿವತ್ತು ಒಂದು ಹೆಲ್ದಿಯಾದ ರಾಗಿ ಸ್ವೀಟ್ ರೆಸಿಪಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ, ಹಾಗೆ ತುಂಬಾ ಈಸಿ ಕೂಡ. ಅಂತಾನೆ ಇಂಗ್ರೀಡಿಯೆಂಟ್ಸ್ನ ಇಟ್ಟು ಮಾಡಿ ತೆಗೆದಿರುವಂಥದ್ದು. ಇದು ಬಂದು ತುಂಬಾ ಹೆಲ್ದಿ. ರಾಗಿ ಅಂದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಹೆಣ್ಣು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಈ ಸ್ವೀಟ್. ಇದನ್ನ ಹೇಗೆ ಮಾಡಿದ್ರೆ ಏನೇನೆಲ್ಲ ಬೇಕಂತ ವಿವರವಾಗಿ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ದೇವೆ. ಈ ವಿಡಿಯೋ ಬಿಡೋದಕ್ಕೂ ತುಂಬಾ ತಡ ಆಯಿತು. ನನ್ನ ಪರ್ಸ್ನಿಂದ ಸ್ವಲ್ಪ ವಿಡಿಯೋ ಬಿಡೋಕ್ಕಾಗಲಿಲ್ಲ. ಮಾಡಿ ಇಟ್ಟಂಥ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡಿದ್ರೆ ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ರಾಗಿ ಹಿಟ್ಟು 1 ಬೌಲು, ಹಾಗೆ ಇದು ಬೆಲ್ಲ ತೊಗೊಂಡಿದ್ದೀನಿ, ಕಪ್ಪು ಬೆಲ್ಲ. ಮೀಡಿಯಂ ಬೌಲಲ್ಲಿ 1/4 ಬೌಲಷ್ಟು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಶೇಂಗಾ, ಕಡಲೆ ಬೀಜ, ಇದನ್ನು ಹುರಿದು ಅದರ ಸಿಪ್ಪೆ ತೆಗೆದಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡಿ ಅದರ ಸಿಪ್ಪೆ ತೆಗೆದು ನಾನು ತೊಗೊಂಡಿದ್ದೀನಿ. 3 ಏಲಕ್ಕಿ ತೊಗೊಂಡಿದ್ದೀನಿ ಸಿಪ್ಪೆ ಸಮೇತ. ಆಮೇಲೆ ನಾನು ಸಿಪ್ಪೆ ಬಿಡಿಸಿ ಹಾಕೊಳ್ಳೋದಿದೆ. ಎಳ್ಳು ತೊಗೊಂಡಿದ್ದೀನಿ, ಕೂಡ ಕಪ್ಪು ಎಳ್ಳು, ಅದು ಕೂಡ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಹುರಿಗಡಲೆ ಕೂಡ ಫ್ರೈ ಮಾಡಿನೇ ನಾನು ತೊಗೊಂಡಿದ್ದೀನಿ. ಫ್ರೈ ಮಾಡಿ ತೋರಿಸಿಲ್ಲ, ತುಂಬ ಲಾಂಗ್ ಆಗುತ್ತೆ ಅಂತ ಫ್ರೈ ಮಾಡಿ ತೊಗೊಂಡಿದ್ದೀನಿ. ರಾಗಿ ಹಿಟ್ಟು ತೊಗೊಂಡಿದ್ದೀನಲ್ಲ, ರಾಗಿ ಹಿಟ್ಟನ್ನು ನಾನು ಜಡ್ಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನೆಲ್ಲ ಕೂಡ ಜಡ್ಡಿ ಮಾಡಿ ತೊಗೊಂಡೆ. ಬೇಕಾದಷ್ಟು ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಹಾಗೆ ಸ್ವಲ್ಪ ಎಣ್ಣೆ, ಇದನ್ನು ಹಾಕಿ ನಾನು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವೀಟ್ ಬಂದು ರೊಟ್ಟಿ ಮಾಡಿನೇ ಮಾಡಬೇಕು. ರಾಗಿ ರೊಟ್ಟಿ ಫಸ್ಟ್ ನಾವು ತಯಾರು ಮಾಡಿಕೊಂಡು ಆಮೇಲೆ ಮಾಡುವಂಥ ಸ್ವೀಟು. ಹಾಗಾಗಿ ಇದನ್ನು ನಾನು ಬಿಸಿನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನಮಗೆ ಹಿಟ್ಟು ಬಂದು ರೊಟ್ಟಿ ಮಾಡುವಾಗ ಬಿಸಿನೀರು ಹಾಕಿ ನಮಗೆ ಸ್ವಲ್ಪ ಸಾಫ್ಟಾಗಿ ಸಿಗುತ್ತೆ. ಹಾಗಾಗಿ ಬಿಸಿನೀರು ಹಾಕಿ ನಾವು ಅದನ್ನು ನಾದ್ಕೊಳ್ಳುವಾಗ ನಮಗೆ ಸಾಫ್ಟ್ ಸಿಗುತ್ತೆ. ಚಪಾತಿ ಹಿಟ್ಟು ರೀತಿಯಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡಿ ಇಟ್ಟಂತ ಶೇಂಗಾ ಬೀಜ, ಹುರಿಗಡಲೆ, ಎಳ್ಳು, ಏಲಕ್ಕಿ, ನಾನೇನು 3 ಏಲಕ್ಕಿ ತೊಗೊಂಡಿದ್ದೀನೋ ಆ ಏಲಕ್ಕಿ ಅದನ್ನು ಕೂಡ ನಾನು ತೊಗೊಂಡೆ. ಇದನ್ನು ಹಾಕಿ ನಾನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ ತೊಗೊಂಡೆ. ಇದು ಬಂದು ತರಿಯಾಗಿ ಇರಬೇಕು. ಸ್ವೀಟ್ ಜೊತೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟು ತರಿಯಾಗಿದೆ, ನಮಗೆ ನೋಡಿದಾಗ ಗೊತ್ತಾಗುತ್ತೆ. ಈಗ ಬೆಲ್ಲ ಹಾಕ್ಕೊಂಡು ಇದು ಕೂಡ ಗ್ರೈಂಡ್ ಮಾಡಿಕೊಂಡೆ. ಇದರಲ್ಲಿ ನಾನು ಕಸ ಎಲ್ಲ ತೆಗೆದಿದ್ದೀನಿ. ಇಲ್ಲಿ ಒಂದು ಬಾಳೆ ಎಲೆನ ಚಪಾತಿ ಕಲ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಂದೊಂದಾಗಿ ಉಂಡೆ ರೀತಿಯಲ್ಲಿ ನಾನು ಕಟ್ಕೊಂಡು ಹೀಗೆ ಇಟ್ಟು ಅದನ್ನು ಸ್ವಲ್ಪ ನಾನು ಕೈಯಿಂದನೇ ತಟ್ಟಿ ತೊಗೊಳ್ತೀನಿ. ರಾಗಿ ರೊಟ್ಟಿ ಹೇಗೆ ನಮ್ಮ ಅಮ್ಮಂದಿರು ಮಾಡ್ತಾರೋ ಅದೇ ರೀತಿ ಕೈಯಲ್ಲಿ ನಾನು ಅದನ್ನು ತಟ್ತೀನಿ. ಕೈಯಲ್ಲಿ ಆಗಲಿಲ್ಲ ಅಂದರೆ ನೀವು ಚಪಾತಿ ಲಟ್ಟಣಿಗೆ ಇದೆಯಲ್ಲ, ಅದರಲ್ಲಿ ಕೂಡ ನೀವು ಲಟ್ಟಿಸಿ ತೊಗೊಳ್ಬೋದು, ಇಲ್ಲಿ ಕೂಡ ನೀವು ಲಟ್ಟಿಸ್ಕೋಬೋದು. ಆದರೆ ನನಗೆ ಬಂದು ರೀತಿಯೇ ತಟ್ಕೊಳ್ಳೋದು ಇಷ್ಟ. ಯಾಕೆಂದರೆ ನಮ್ಮಮ್ಮ ನನಗೆ ರಾಗಿ ರೊಟ್ಟಿ ಬಂದು ಇದೇ ರೀತಿ ತಟ್ಟಿ ನಾನು ಮಾಡಿಕೊಡ್ತಾ ಇದ್ರು. ಹಾಗಾಗಿ ನನಗೆ ಈ ರೀತಿ ತಟ್ಕೊಳ್ಳೋಕೆ ಇಷ್ಟ. ರಾಗಿ ರೊಟ್ಟಿ ಬಾಳೆ ಎಲೆಯಲ್ಲಿ ಇಟ್ಟು ಅದು ಇನ್ನೂ ಕೂಡ ಟೇಸ್ಟ್ ಕೊಡುತ್ತೆ ಅನ್ನೋದು ನನ್ನದು ಇರ್ಬೋದು ಅನ್ನೋದಕ್ಕೋಸ್ಕರ ನಾನು ಸಾಮಾನ್ಯವಾಗಿ ರಾಗಿ ರೊಟ್ಟಿ ಮಾಡುವ ಈ ರೀತಿ ಬಾಳೆ ಎಲೆಯಲ್ಲಿ ತಟ್ಕೊಳ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ. 1 ಬೌಲು ಹಿಟ್ಟಲ್ಲಿ ನಾನು ಮಾಡ್ಕೊಂಡಿರೋ 3 ರೊಟ್ಟಿ ಮಾಡಿದ್ದೀನಿ. ಸ್ವಲ್ಪ ಮಾಡೋದಾದರೆ ನಾನು 2 ರೊಟ್ಟಿ ಅದಕ್ಕೆ ಬೇಕಾದಷ್ಟು ನೀಡ್ಬೋದು. ಆದರೆ ನಾನಿಲ್ಲಿ 3 ರೊಟ್ಟಿಗೆ ಬೇಕಾದಷ್ಟು ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವೀಗೆ ಎಲೆ ಸಮೇತ ಕೂಡ ಈ ರೀತಿ ನೀವು ಹಾಕೋಬೋದು, ಚೆನ್ನಾಗಿ ನಮಗೆ ಬಿಟ್ಟುಕೊಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಕೈಯಲ್ಲಿ ಕೂಡ ತೊಗೋಬೋದು. ಫ್ರೈ ಮಾಡ್ಕೊಳ್ತೀವಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಬಾಳೆ ಎಲೆಗೆ ನಮಗೆ ಎಣ್ಣೆ ಅಂಶ ಇದೆ. ಅಮ್ಮ ಬಂದು ಮಾಡುವಾಗ ಅದಕ್ಕೆ ನೀರು ಚಿಮುಕಿಸ್ತಾ ಇದ್ರು. ಹಾಗೆ ನನಗೆ ಎಣ್ಣೆ ಬೇಕು ಅಂದರೆ ಎಣ್ಣೆನೂ ಹಾಕ್ಕೊಡ್ತಾ ಚಿಮುಕಿಸ್ತಾ ಇಲ್ಲ. ನಾನು ಎಲೆಯಲ್ಲಿ ಹಾಕಿದೆ ಎಣ್ಣೆ, ಮತ್ತು ಹಾಗೆ ಲೈಟಾಗಿ ತಳಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ. ಅದನ್ನು ಫ್ರೈ ಮಾಡಿ ತೊಗೊಂಡೆ. ಈ ರೊಟ್ಟಿನ 1 ರೊಟ್ಟಿ ರೆಡಿ ಮಾಡಿ ತಗೊಂಡೆ. ಈಗ ಮತ್ತೊಂದು ರೊಟ್ಟಿ ಕೂಡ ಇದೇ ರೀತಿ ತಟ್ಕೊಂಡೆ. ರಾಗಿ ರೊಟ್ಟಿ ರೆಡಿ ಮಾಡಿಕೊಂಡೆ, ಬೇಯಿಸಿ ತಗೊಂಡೆ. ಇದನ್ನು ಈ ರೀತಿ ಪೀಸ್ ಆಗಿ ನಾನು ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ. ತುಂಬ ಮಳೆ ಇದೆ, ಹಾಗಾಗಿ ಲೈಟಾಗಿ ನಾನು ತೋರಿಸ್ಕೊಂಡು ಬಂದು ರೊಟ್ಟಿ ಪೀಸ್ನ ಎಲ್ಲ ನಾನು ಮಾಡಿಕೊಂಡೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ತುಂಬ ನೈಸಾಗಿರಬೇಕು. ಇದನ್ನು ನೈಸ್ ಮಾಡಿ ನಾವು ತೆಗೆದುಕೊಳ್ಳುವಾಗ ನೋಡಿ ಈ ರೀತಿ ಪುಟ್ಟು ರೀತಿ ಆಗಿದೆ. ಅಕ್ಕಿ ಪುಟ್ಟೆಲ್ಲ ಹೇಗೆ ಮಾಡುವಾಗ ನಮಗೆ ಉದ್ರಾಗಿ ಸಿಗುತ್ತೋ ಅದೆಲ್ಲ ಪುಟ್ಟು ರೀತಿಯಲ್ಲಿ 1-2 ಬಾಳೆಹಣ್ಣು ಇಟ್ಕೊಂಡು ಅದಕ್ಕೆ ಸಕ್ಕರೆ ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು. ಮಿಕ್ಸ್ ಮಾಡಿಕೊಂಡು ಬೌಲಿಂದ ಒಂದು ಪ್ಲೇಟಿಗೆ ಹಾಕ್ಕೊಂಡೆ. ಕಾಣಿಸ್ಬೇಕು ಅಂತ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕೈಯಿಂದನೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನಿಂದ ಮಿಕ್ಸ್ ಮಾಡೋದಕ್ಕೆ ಕೈಯಿಂದ ಮಿಕ್ಸ್ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ತುಪ್ಪ ಹಾಕ್ಕೊಂಡು ಕೂಡ ಇನ್ನೂ ಸ್ವಲ್ಪ ಇದಾಗಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಸ್ವಲ್ಪ ಹಾಲು ಕೂಡ ಹಾಕೋಬೋದು. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ನಾನು ಉಂಡೆ ಕಟ್ಟಿ ತೊಗೊಳ್ತಾ ಇದ್ದೀನಿ. ನಾನು ಈ ಸ್ವೀಟ್ನ ತೋರಿಸ್ತಾ ಇದ್ದೀನಿ.
ಇದನ್ನು ಒಂದು ಪ್ಲೇಟಲ್ಲಿ ಹರಡಿಸ್ಕೊಂಡು ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಟ್ಟು ಹಾಗೆ ಪೀಸ್ ಆಗಿ ಕೂಡ ನೀವು ಕಟ್ ಮಾಡಿ ತಗೋಬೋದು. ಹೀಗೆ ಕೂಡ ತಿನ್ನೋದಕ್ಕೆ ಕೊಡ್ಬೋದು. ನಾನು ಬಂದು ಈ ರೀತಿ ಕಟ್ತಾ ಇದ್ದೀನಿ. ನೀವು ಹೀಗೆ ಇಟ್ಟು ತಿನ್ನಿದ್ರೆ ತುಂಬ ಒಳ್ಳೆಯದು. ಸ್ವಲ್ಪ ಗಟ್ಟಿ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ತಿನ್ಬೋದು. ಇದು ರಾಗಿಯಿಂದ ಮಾಡಿದ ಸ್ವೀಟ್ ಅನ್ನೋದ್ರಿಂದ ಇದನ್ನು ಹಾಗೆ ಸೇರಿಸೋದು ತುಂಬ ಒಳ್ಳೆಯದು. ತುಂಬ ಹೆಲ್ದಿಯಾದ ಒಂದು ಸ್ವೀಟ್. ಇದು ಹಿರಿಯರಿಂದಲೂ ಸಣ್ಣ ಮಕ್ಕಳಿಂದಲೂ ತಿನ್ಬೋದು. ಹೆಣ್ಣು ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ಬೇಕಾದದ್ದು ಏನೆಲ್ಲ ಹಾಕಿದ್ದೀನಿ ಅಂತ ನೀವು ನೋಡಿದ್ರಿ. ತುಂಬಾ ಹೆಲ್ದಿ, ಒಳ್ಳೆ ಒಂದು ಹೆಲ್ದಿಯಾದ ಸ್ವೀಟೇ ಇವತ್ತು ನಾನು ತೋರಿಸಿದ್ದೀನಿ. ರಾಗಿಯಿಂದ ಆದಷ್ಟು ರೆಸಿಪೀಸ್ನ ಮಾಡಿ ತಿನ್ನಿ. ಇದು ನನ್ನ ಒಂದು ಬೇಡಿಕೆ, ಕೋರಿಕೆ. ರೆಸಿಪೀಸ್ಗಳನ್ನ ಮಾಡಿ ತಿನ್ನೋದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಇವತ್ತೊಂದು ಒಳ್ಳೆ ರಾಗಿ ಸ್ವೀಟೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ತಿನ್ನೋದು ಇದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಒಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.